ಒಂದೊಂದು ಹಬ್ಬದಲ್ಲಿ ಎಷ್ಟು ಬಗೆಯ ಕಲೆಗಳನ್ನು ನಾವು ನೋಡ್ತೀವಿ. ಆಯುಧ ಪೂಜೆ ಅಂತೀರಾ, ಎಲ್ಲ ಮಾರ್ಷಲ್ ಆರ್ಟ್ಸು ಬಂದ್ಬಿಡ್ತು. ಸರಸ್ವತಿ ಪೂಜೆ ಅಂತೀರಾ, ಎಲ್ಲ ಫೈನ್ ಆರ್ಟ್ಸು ಬಂದ್ಬಿಡ್ತು. ಇಷ್ಟಕ್ಕೂ ಅವಕಾಶ ಇದೆ. ಮತ್ತು ಅಲ್ಲಿ ಒಂದು ರಂಗೋಲಿ ಹಾಕೋದಿರ್ಬೋದು, ದೇವರುಗಳಿಗೆ ಒಂದು ಅಲಂಕಾರ ಮಾಡುವಂಥದ್ದಿರ್ಬೋದು, ಅಲ್ಲಿ ಹಾಡು ಹಸೆ ಇರ್ಬೋದು, ಎಷ್ಟು ಉಂಟು. ಅದನ್ನು ನಮ್ಮ ಮದುವೆ ಇತ್ಯಾದಿಗಳಲ್ಲೂ ಕಾಣ್ತೀವಿ. ಈಗಲೂ ನಮ್ಮಲ್ಲಿ ಶೋಭನ ಗೀತೆಗಳು ಅಂತ ಹೇಳ್ತಾರೆ. ಶೋಭನ ಗೀತೆ ಶೋಭಾನೆ ಅಂತಾಗಿದೆ. ನಮ್ಮ ಹಳ್ಳಿಗಾಡಿನ ಜನ ಉಳಿಸ್ಕೊಂಡಿದ್ದಾರೆ. ಅವರು ನಿಜವಾಗಿ ಸನಾತನ ಧರ್ಮದ ಮಾದರಿ. ನಗರದಲ್ಲಿ ಮದುವೆ ಅಂತಂದರೆ ಹೋಗ್ಬಿಟ್ಟಿದ್ರೂ ಇವರು ಯಾವುದೋ ಒಂದು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ದಂಗೆ ಬರ್ತಾರೆ. ಏನೂ ಇಲ್ಲ. ಕೊನೆಗೆ ನೋಡ್ತಕ್ಕಂಥದ್ದು ಯಾವುದು, ಕ್ಯಾಮ್ರಾಮನ್ಗಳ ಮತ್ತು ವಿಡಿಯೋಗ್ರಾಫರ್ಗಳ ಪೃಷ್ಠಗಳನ್ನಷ್ಟೇ, ಇನ್ನೇನೂ ಅಲ್ಲ ಅಲ್ಲಿ. ಇಂಥದ್ದಾಗಿದೆ. ವಾಸ್ತವ ನೋಡಿದ್ರೆ ಪಾರ್ಟಿಸಿಪೇಟ್ರಿ ಆಗಿರಬೇಕು, ಅಲ್ಲಿ ಭಾಗವಹಿಸುವಿಕೆ ಬೇಕು. ಅಲ್ಲಿ ಹಾಡುಗಳು, ಒಂದೊಂದು ಮಂತ್ರಕ್ಕೂ ಒಂದೊಂದು ಹಾಡಿದೆ. ಅವೆಲ್ಲ ಸಂಪಾದಿತವಾಗಿರುವಂಥದ್ದು ನಾವು ನೋಡ್ತೀವಿ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ನಮ್ಮ ಅಹಂಕಾರ ಖಂಡನೆಯಾಗಿ ಆತ್ಮವಿಸ್ತಾರ ಆಗುತ್ತದೆ. ಅದು ಬಹಳ ದೊಡ್ಡದಲ್ವ. ನಾನು ದೊಡ್ಡ ಸಂಗತಿ ಎನ್ನುವ ಅಹಂಕಾರವನ್ನು ಬಿಡುವುದು ಮನುಷ್ಯನಿಗೆ ಕಷ್ಟ. ಅದನ್ನು ಬಿಡುವಂತೆ ಮಾಡುವುದಕ್ಕಿರುವ ಆಚರಣೆಗಳಿಂದಲೇ ಚಿತ್ತಶುದ್ಧಿ. ಒನ್ ಬುಕ್, ಒನ್ ಗಾಡ್, ಒನ್ ಪ್ರಾಫಿಟ್ ಸನಾತನ ಧರ್ಮದ ರೀತಿ ಅಲ್ಲ. ಗಣಪತಿಯನ್ನು ಮಾಡಿದ್ಲಂತೆ. ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಇಲ್ಲಿ ದಾರಿದ್ರ್ಯ ಇದೆ. ಅಮೆರಿಕದಲ್ಲಿ ಲಕ್ಷ್ಮೀ ಪೂಜೆ ಇಲ್ಲ, ಅವರು ಶ್ರೀಮಂತರಾಗಿದ್ದಾರೆ. ಒಂದೊಂದು ಡಾಲರ್ ಮೇಲೂ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಹಾಕಿದ್ದಾರೆ. ನಮ್ಮ ನೋಟ್ ಮೇಲೆ ಹಾಕೋ ಧೈರ್ಯ ಇದೆಯಾ ಇವರಿಗೆ? ಮತ್ತೆ ಅವ್ರು ಮಾಡ್ತಾರೆ, ನಾವು ಮಾಡ್ತಾರೆ ಅಲ್ಲ. ನಮ್ಮಂತೆ ಅವರಿಲ್ಲ, ಅವರಂತೆ ನಾವಿಲ್ಲ ಅಲ್ಲ. ಈ ಆಚರಣೆಗಳ ಪ್ರಯೋಜನ ಏನು ಅಂತ ನಾನು ಇಷ್ಟವರೆಗೂ ಹೇಳಿದ್ದು ಅದೇ ತಾನೇ ಪ್ರಯೋಜನ. ಇದು ಬೇಡ ಅಂತಂದರೆ ಅವರು ಹಾಗೇ ಇರ್ಬೋದು, ಪ್ರಯೋಜನಾತೀತರಾಗಿರ್ಬೋದು. ಯಾರನ್ನೇನು ಬಲವಂತವಾಗಿ ಮಾಡೋಕ್ಕಾಗಲ್ಲ. ಊಟ ಮಾಡಪ್ಪ, ನೀರು ಕುಡಿಯಪ್ಪ, ಸ್ನಾನ ಮಾಡಪ್ಪ, ವಿಶ್ರಾಂತಿ ತಗೊಳಪ್ಪ, ವ್ಯಾಯಾಮ ಮಾಡು ಅಂತಂದರೆ ಇದರಿಂದ ಏನಾಗಬೇಕು ಅಂದರೆ ಕೊಳತು ಕೂತ್ಕೊ ಅಂತ ಅನ್ಬೇಕು ಅಷ್ಟೇ, ಇನ್ನೇನು ಅನ್ಬೇಕಾಗಿಲ್ಲ. ಯಾಕೆಂದರೆ ಯಸ್ಯ ಪ್ರಮಾಣಂ ನ ಭವೇತ್ ಪ್ರಮಾಣಂ ಕಸ್ತಸ್ಯ ಕುರ್ಯಾತ್ ವಚನಂ ಪ್ರಮಾಣಂ ಅಂತ. ಮತ್ತು ಸಂಕೇತ ಸ್ವಾರಸ್ಯ ಉಂಟು. ಈಗ ನೋಡಿ, ಪಾರ್ವತಿ ತನ್ನ ಮೈ ಕೊಳೆಯಿಂದ ಗಣಪತಿಯನ್ನು ಮಾಡಿದ್ಲು ಅಂತ. ಪಾರ್ವತಿ ಅಂದರೆ ಏನು? ಪರಾ ಪ್ರಕೃತಿ ಅಂತ. ಪ್ರಕೃತಿ ಅಂದರೆ ಕಾಣುವ ಜಗತ್ತು ಅಂತ. ಕಾಣುವ ಜಗತ್ತಿನಿಂದ ನಮ್ಮ ಆರಾಧ್ಯ ದೇವತೆಯ ಮೂರ್ತಿ ಆಗುವಂಥದ್ದು ಅಂತ. ಮತ್ತು ಗಣಪತಿ ಅದ್ಭುತವಾದ ಕೃಷಿ ದೇವತೆ ಅಂತ. ಅಲ್ಲಿ ಇಡೀ ಕಥೆ ಬರುತ್ತದೆ. ಪಾರ್ವತಿ ಸ್ನಾನಕ್ಕೆ ಹೋಗಿದ್ದಾಗ ಇದಾಗಿದ್ದು. ಭೂಮಿಗೆ ಸ್ನಾನ ಆಗೋದು ಯಾವಾಗ? ಮಳೆಗಾಲದಲ್ಲಿ. ಆ ಮಳೆಗಾಲದಲ್ಲಿ ಭೂಮಿ ಸ್ನಾನ ಮಾಡುವಾಗ ಬೆಳೆ ಫಸಲು ಏಳುತ್ತದೆ, ಅದೇ ಗಣಪತಿ. ನೀವು ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದರೆ ಆಟಿ ಕಳಂಜ ಅಂತ ಉತ್ಸವ ಮಾಡ್ತಾರೆ ಈ ಆಷಾಢ ಮಾಸದಲ್ಲಿ. ಆಟಿ ಅಂತಂದರೆ ಆಷಾಢ ಮಾಸ, ಸೋಣಂ ಅಂದರೆ ಶ್ರಾವಣ ಮಾಸ. ಅಲ್ಲಿ ಮಳೆಗಾಲದಲ್ಲೆಲ್ಲ ಗಣಪತಿ ವೇಷ ಹಾಕ್ಕೊಂಡು ಬರ್ತಾರೆ. ಬೆಳೆ ಏಳುತ್ತದೆ, ಬೆಳೆ ಆಮೇಲೆ ಕುಯ್ಲಾಗುತ್ತದೆ. ಆ ಕುಯ್ಲೇ ಗಣಪತಿ ಶಿರಶ್ಛೇದನ. ಗಣಪತಿಯನ್ನು ನಾವು ಹೇಗೆ ಆರಾಧನೆ ಮಾಡ್ತೀವಿ? ಶೂರ್ಪಕರ್ಣ, ಏಕದಂತ ಅಂತೀವಿ. ಶೂರ್ಪಕರ್ಣ ಯಾವುದು? ಎರಡು ಮೊರಗಳು. ಎರಡು ಮೊರಗಳಿಂದಲೇ ನಾವು ಕಾಳು ಮತ್ತು ಜಳ್ಳು ಅದನ್ನು ಬೇರ್ಪಡಿಸ್ತಕ್ಕಂಥದ್ದು. ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ನೇಗಿಲು, ಅದು ಏಕದಂತನಾಗಿರ್ತಕ್ಕಂಥದ್ದು. ಎಲ್ಲಿ ಈ ಕೃಷಿ ಕರ್ಮ ನಡೆಯುತ್ತೋ ಅಲ್ಲಿ ಇಲಿ ಇದ್ದೇ ಇರ್ತದೆ, ಅದು ಆಹ್ವಾಹನ ಆಗಿರ್ತಕ್ಕಂಥದ್ದು. ಕೃಷಿಯ ದೇವತೆ ಗಣಪತಿ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಒಂದು ಸಗಣಿಯ ಮೇಲೆ ಒಂದು ಹುಲ್ಲಿನ ಗರಿ ಇಟ್ಟರೆ ಸಾಕು, ಪಿಳ್ಳಾರಿ ಅಂತ ಆಗುತ್ತದೆ. ನಮ್ಮ ಜಾನಪದವಾದ ಆರಾಧನೆಯನ್ನೇ ನಾವು ಕಾಣತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ನೋಡ್ತೀವಿ. ಹೀಗಿರುವಂಥದ್ದು ಗಣಪತಿಯ ಅನಾರ್ಯ, ಆರ್ಯ ಇವುಗಳಿಗೆಲ್ಲ ಅರ್ಥವೇ ಇಲ್ಲ. ಆರ್ಯರು ಯಾರು? ಸುವ್ಯವಸ್ಥಿತರಾದವರು ಆರ್ಯರು. ದ್ರಾವಿಡರು ಯಾರು? ದಕ್ಷಿಣ ಭಾರತದ ಮರಗಿಡಗಳು, ಬೆಟ್ಟ ಗುಡ್ಡಗಳು ಇರತಕ್ಕಂಥ ಜಾಗದಲ್ಲಿ ಇರತಕ್ಕಂಥವ್ರು ಅಷ್ಟೇ ದ್ರಾವಿಡ. ಸೇಡಿಯಾಪ್ ಕೃಷ್ಣ ಭಟ್ರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಈ ಥರ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಗಣಪತಿಯನ್ನು ನಾವು ಪಾರ್ವತಿ ಮೈಕೊಳೆ ಅಂತ ಎಂದೂ ಭಾವಿಸಿಕೊಳ್ಳುವಂಥದ್ದಲ್ಲ. ನಾವು ಭಾವಿಸಿಕೊಳ್ತಕ್ಕಂಥದ್ದು ಮೂಲಾಧಾರದ ಚೈತನ್ಯ ದೇವತೆ, ಪೃಥ್ವಿ ಸ್ಥಾನೀಯನಾದ ದೇವತೆ ಅಂತ. ಪಂಚಭೂತಗಳಲ್ಲಿ ಪೃಥ್ವಿ ಒಂದು, ಮೂಲಾಧಾರ ಪೃಥ್ವಿ ಸಂಕೇತ ಅಂತ. ಅಲ್ಲಿಂದ ಗಣಪತಿಯ ಜಾಗರಣ ಆಗುವಂಥದ್ದು ಅಂತ ನಮ್ಮೊಳಗೆ ನಾವು ಕಂಡ್ಕೋತೀವಿ. ನಮ್ಮಲ್ಲಿ ಹೇಳ್ತೀವಿ, ನಾದೇವೋ ದೇವ ಮರ್ಚಯೇತ್, ದೇವರಾಗದೇ ಇದ್ದವನು ದೇವರ ಪೂಜೆ ಮಾಡಬಾರ್ದು ಅಂತ. ಮಿಕ್ಕಿ ಯಾವ ಮತಗಳಲ್ಲಿ ಈ ದೊಡ್ಡತನ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.